ಹೇ ಗುಡ್ ಈವ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್. ಸೊ ನನಗೆ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ನ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಸಿಕ್ಕಿದೆ. ಸೊ ಶಿವಮೊಗ್ಗ ಬಯೋ ಫೋರಮ್ ಅವರು ರೆಡಿ ಮಾಡಿರುವಂತಹದ್ದು ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡೋಣ. ನಿಮಗೆ ಕಂಪ್ಲೀಟಾಗಿ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಎಲ್ಲಿವರೆಗೂ ಅಂದರೆ ಈವನ್ 5 ಮಾರ್ಕ್ಸ್ನ ಕ್ವಶನ್ಸು ಆ್ಯಂಡ್ ನೋಡಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಹಾರ್ಟ್ಸ್ನ ಕ್ವಶನ್ಸ್ ಇದು ಈ ತರಹ, ಎನಿಮಲ್ ಕಿಂಗ್ಡಮ್ನ ಕ್ವೆಶನ್ ಇದು, ಆಮೇಲೆ ಇದು ನೋಡಿ ಈ ಥರ ಡೈಗ್ರಾಮ್ ಕೊಟ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಎಲ್ಲದನ್ನು ನೀಟಾಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇದನ್ನು ಇವಾಗ ಸಾಲ್ವ್ ಮಾಡೋಣ. ಅದ್ರ ಜೊತೆಗೆ ನಿಮಗೆ ಮಿಡ್ ಟರ್ಮಿಗೆ ವೇಟೇಜ್ ಎಷ್ಟೆಷ್ಟು ಚಾಪ್ಟರ್ಗೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ಕೂಡ ಒಂದು ಐಡಿಯಾ ಸಿಕ್ಬಿಡುತ್ತೆ. ನಾನು ನಿಮಗೆ ಯಾವ್ಯಾವ ಚಾಪ್ಟ್ರಿಂದ ಇವರು ಎಷ್ಟು ಮಾರ್ಕ್ಸಿಂದು, 1 ಮಾರ್ಕಿಂದ ಎಷ್ಟು ಕೇಳಿದ್ದಾರೆ, 2 ಮಾರ್ಕ್ದು, 3 ಮಾರ್ಕ್ದು, 5 ಮಾರ್ಕ್ ಮತ್ತು ಹಾರ್ಟ್ಸ್ನ ಕ್ವೆಶನ್ ಯಾವ್ಯಾವ ಚಾಪ್ಟ್ರಿಂದ ಬಂದಿದೆ ಅದನ್ನೆಲ್ಲ ನಾನಿಲ್ಲಿ ಅನಲೈಸ್ ಮಾಡಿದ್ದೀನಿ. ಸೊ ಎಲ್ಲ ಸೇರಿಸಿ ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ಜನ ನೋಡ್ತಾ ಇದ್ದೀರಾ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಸೇ ಇರುತ್ತೆ. ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಂಡ್ರಿ ಅಂತಂದರೆ ನಾನು ಇನ್ಮೇಲೆ MCQನ ವೀಡಿಯೋಸು, ಇಂಪಾರ್ಟೆಂಟ್ ಚಾಪ್ಟರ್ಸ್, ನಮಗೆ ಇದಿಷ್ಟು ಚಾಪ್ಟರ್ಸ್ ಓದೋಕ್ಕಾಗಲ್ಲ, ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು, 50+ ಸ್ಕೋರ್ ಮಾಡೋದಕ್ಕೆ, 60+ ಸ್ಕೋರ್ ಮಾಡೋದಕ್ಕೆ, ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಯಾವ್ಯಾವ ಚಾಪ್ಟರ್ಸ್ ಓದಬೇಕಾಗುತ್ತೆ ಅನ್ನುವಂಥದ್ದು ಎಲ್ಲ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಚಾನಲ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಶ್ಯೂರ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರಿಂದ ಅವ್ರಿಗೂ ಕೂಡ. ಮೊದಲಿಗೆ ಫಸ್ಟ್ ಕ್ವಶನನ್ನು ನೋಡೋಣ. ಇವಾಗ ಇದು ಪಕ್ಕ ನಾನಿಲ್ಲಿ ಏನು ಬರೆದಿದ್ದೀನಲ್ವ, ಸೊ ಇದು ಯಾವ ಚಾಪ್ಟ್ರಿಂದ ಬಂದಿದೆ ಅಂತ ಹೇಳಿ. ಓಕೆ, ಸೊ ಅದು ಯಾವ ಚಾಪ್ಟ್ರಿಂದ ಬಂದಿದೆ ಅಂತ ನಾನಿಲ್ಲಿ ಪಕ್ಕದಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಇದು ಫಸ್ಟ್ ಚಾಪ್ಟ್ರಿಂದ ಬಂದಿದೆ. ಜನರ ಪ್ಯಾಂಥೆರಾ ಇನ್ಕ್ಲೂಡ್ಸ್ ಯಾವ್ಯಾವ ಸ್ಪೀಶೀಸ್ ಅಂತಂದರೆ ಲಿಯೋ, ಪಾರ್ಡಸ್ ಮತ್ತು ಟೈಗ್ರಿಸ್. ಪಾರ್ಡಸ್ ಅಂದರೆ ಲಿಯೋಪಾರ್ಡ್. ಓಕೆ, ಸೊ ಇದು 3 ಸ್ಪೀಶೀಸು ಪ್ಯಾಂಥೆರಾ ಜನರ ಕೆಳಗೆ ಬರುವಂಥದ್ದಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎನಿಮಲ್ ಕಿಂಗ್ಡಮ್ ಚಾಪ್ಟ್ರಿಂದ ಬಂದಿದೆ. 4th ಚಾಪ್ಟರ್. ಬರ್ಡ್ಸ್, ಮ್ಯಾಮಲ್ಸು ಒಂದೇ ಕಾಮನ್ ಫೀಚರನ್ನು ಶೇರ್ ಮಾಡುತ್ತೆ. ಯಾವುದು? ಪಿಗ್ಮೆಂಟೆಡ್ ಸ್ಕಿನ್ನ ಅಲ್ಲ. ನ್ಯೂಮ್ಯಾಟಿಕ್ ಬೋನ್ಸು ಬರೀ ಬರ್ಡ್ಸಲ್ಲಿ ಮಾತ್ರ ಇರುತ್ತೆ. ವಿವಿಪ್ಯಾರಿಟಿ ಅಂತಂದರೆ ಡೈರೆಕ್ಟಾಗಿ ಯಂಗ್ ಒನ್ಸಿಗೆ ಬರ್ತ್ ಆಗುವಂಥದ್ದು, ಅಂದರೆ ಡೈರೆಕ್ಟಾಗಿ ಮೊಟ್ಟೆ ಇಡೋದಿಲ್ಲ, ಡೈರೆಕ್ಟಾಗಿ ಮಗು ಜನಿಸುವಂಥದ್ದು ವಿವಿಪ್ಯಾರಿಟಿ ಅಂತ ನಾವು ಕರಿತೀವಿ. ಬಟ್ ಬರ್ಡ್ಸ್ ಏನು ಮಾಡುತ್ತೆ? ಮೊಟ್ಟೆ ಇಡುತ್ತೆ. ಹಾಗಾಗಿ ಇದು ಕೂಡ ಅಲ್ಲ. ವಾರ್ಮ್ ಬ್ಲಡೆಡ್, ಹೌದಾ? ಸೊ ಎರಡೂ ಕೂಡ ವಾರ್ಮ್ ಬ್ಲಡೆಡ್ ಹೋಮಿಯೋಥರ್ಮಿಕ್ ಎನಿಮಲ್ಸ್. ಓಕೆ, ನೆಕ್ಸ್ಟ್ ಡೈಕಾಟ್ ಸ್ಟೆಮ್. ಇನ್ ಡೈಕಾಟ್ ಸ್ಟೆಮ್ ವ್ಯಾಸ್ಕ್ಯುಲರ್ ಬಂಡಲ್ ಈಸ್. ಇದನ್ನು ನೋಡಿ ನಿಮಗೆ ಡೈಗ್ರಾಮ್ ಜೊತೆಗೆ ಹೇಳ್ತೀನಿ. ಸೊ ಡೈಕಾಟ್ ಸ್ಟೆಮ್, ಸೊ ಇಲ್ಲಿ ಕೊಟ್ಟಿರೋದು ಇದು ಡೈಕಾಟ್ ಸ್ಟೆಮ್ಮು, ಇದು ಮೊನೊಕಾಟ್ ಸ್ಟೆಮ್, ಹೌದಾ? ಸೊ ನಮಗೆ ಸದ್ಯಕ್ಕೆ ಇದು ಬೇಡ, ನಾವು ಇದನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ವ್ಯಾಸ್ಕ್ಯುಲರ್ ಬಂಡಲ್ಸ್. ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದ್ರೇನು? ಫ್ಲೋಯಮ್ ಮತ್ತು ಝೈಲಮ್, ಹೌದಾ? ಸೊ ಹೇಗೆ ಅರೇಂಜ್ ಆಗಿದೆ ಅಂತಂದರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ 2 ರೀತಿ ಅರೇಂಜ್ ಆಗಿರುತ್ತೆ. ಒಂದು ಫಸ್ಟು ಫ್ಲೋಯಮ್ ಇದ್ದು ಕೆಳಗಡೆ ಝೈಲಮ್ ಇತ್ತು ಅಂತಂದರೆ, ಓಕೆ, ಸೊ ಫ್ಲೋಯಮ್ಮು ಝೈಲಮ್ ಇತ್ತು ಅಂತಂದರೆ ಇದನ್ನು ನಾವು ಏನಂತ ಕರಿತೀವಿ? ಕಾನ್ಜಾಯಿಂಟ್ ಅಂತ ಕರಿತೀವಿ, ಹೌದಾ? ಸೊ ಮೇಲೆ ಫ್ಲೋಯಮ್ ಇದೆ, ಕೆಳಗಡೆ ಝೈಲಮ್ ಇದೆ, ಹೌದಾ? ಸೊ ಹಾಗಿದ್ರೆ ಇದು ಕಾನ್ಜಾಯಿಂಟ್, ಹೌದಾ? ಸೊ ಇದಲ್ಲ. ನೆಕ್ಸ್ಟ್ ಓಪನ್ ಇದೆಯಾ, ಕ್ಲೋಸ್ ಇದೆಯಾ? ಓಪನ್ನು ಕ್ಲೋಸ್ ಅಂತಂದರೆ ಮಧ್ಯದಲ್ಲಿ ಕೇಂಬಿಯಮ್ ಬಂತು, ಝೈಲಮ್ ಫ್ಲೋಯಮ್ ಮಧ್ಯೆ ಕೇಂಬಿಯಮ್ ಬಂದರೆ ಅದು ಓಪನ್ ಆಗಿರುತ್ತೆ. ಓಕೆ, ಸೊ ಬರಲಿಲ್ಲ ಅಂತಂದರೆ, ಓಕೆ, ಸೊ ಕೇಂಬಿಯಮ್ ಇಲ್ಲಪ್ಪ, ಫ್ಲೋಯಮ್ ಝೈಲಮ್ ಅಷ್ಟೇ ಇದ್ದರೆ ಅದು ಕ್ಲೋಸ್ಡ್ ಅಂತ ಕರಿತೀವಿ. ನೋಡಿ ಕೇಂಬಿಯಮ್ ಇದೆಯಾ? ಸೊ ಕೇಂಬಿಯಮ್ ಇದ್ದರೆ ಏನಿದು? ಓಪನ್, ಹೌದಾ? ಸೊ ಹಾಗಾಗಿ 2ನೇ ಆಪ್ಷನ್ ಅಲ್ಲ. ನೆಕ್ಸ್ಟ್ ಎಕ್ಸಾರ್ಕ್ ಪ್ರೋಟೋಝೈಲಮ್ ಇದೆಯಾ, ಎಂಡಾರ್ಕ್ ಪ್ರೋಟೋಝೈಲಮ್ ಇದೆಯಾ? ನೋಡಿ ಇದನ್ನು ಎಂಡಾರ್ಕ್ ಅಂತಂದರೆ ಏನು? ಒಳಗಡೆ ಸೈಡ್, ಹೌದಾ? ಸೊ ಒಳಗಡೆ ಸೈಡ್ ಏನಿದೆ ನೋಡಿ? ಪ್ರೋಟೋಝೈಲಮ್ ಅಂದರೆ ಚಿಕ್ಕ ಝೈಲಮ್ ಎಲ್ಲಿದೆ? ಒಳಗಡೆ ಸೈಡ್ ಇದೆ, ಪ್ರೋಟೋಝೈಲಮ್. ಮೆಟಾಝೈಲಮ್ ಅಂದರೆ ದೊಡ್ಡ ಝೈಲಮ್, ಹೌದಾ? ಸೊ ಅದು ಎಕ್ಸಾರ್ಕ್, ಹೊರಗಡೆ ಮೆಟಾಝೈಲಮ್. ಎಕ್ಸಾರ್ಕ್ ಮೆಟಾಝೈಲಮ್ ಇದೆ, ಎಂಡಾರ್ಕ್ ಪ್ರೋಟೋಝೈಲಮ್ ಇದೆ. ಸೊ ನೋಡಿ ಆಪ್ಷನ್ ಯಾವುದು ಕರೆಕ್ಟ್ ಆಗಿದೆ? ಆಪ್ಷನ್ ಬಿ. ಓಕೆ, ಸೊ ಈ ರೀತಿ ನೀವು ಅನಲೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ರೋಮೋಸೋಮ್ಸ್ ಕ್ಯಾನ್ ಬಿ ಕೌಂಟೆಡ್ ಡ್ಯೂರಿಂಗ್. ನೋಡಿ ಇದು 10th ಚಾಪ್ಟ್ರಿಂದ ಬಂದಿದೆ. ಮೆಟಾಫೇಸ್. ಓಕೆ, ಬ್ಯಾಕ್ಟೀರಿಯಾ ಆರ್ ಗ್ರೌಂಡೆಡ್ ಅಂಡರ್ 4 ಕ್ಯಾಟಗರೀಸ್. ನೋಡಿ ಇದು ಯಾವ್ದು ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಇದು ಯಾವುದು? ರೌಂಡ್ ಇದ್ದರೆ ಅದು ಕೋಕೈ. ಓಕೆ, ನೆಕ್ಸ್ಟ್ ಕಾಮಾ ಶೇಪಲ್ಲಿದ್ದರೆ ಅದು ವಿಬ್ರಿಯೋ. ಆಮೇಲೆ ಈ ರೀತಿ ಫ್ಲಾಜೆಲಮ್ ಇತ್ತು, ಸ್ಪೈರಲ್ ಆಗಿತ್ತು ಅಂತಂದರೆ ಅದು ಸ್ಪಿರಿಲಮ್, ಹೌದಾ? ನೆಕ್ಸ್ಟ್ ಈ ತರಹ ರಾಡ್ ಶೇಪಲ್ಲಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಬೆಸಿಲೈ ಅಂತ ಕರಿತೀವಿ. ಓಕೆ, ಸೊ ನೀವು ಇವಾಗ ನೋಡಿ ಯಾವುದು ಹಾಗಿದ್ರೆ? ಎ ಬೆಸಿಲಿ, ಬಿ ಸ್ಪೆರಿಲಮ್, ಡಿ ವಿಬ್ರಿಯೋ, ಕೋಕೈ. ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4 ಚೇಂಬರ್ಡ್ ಹಾರ್ಟ್ ಈಸ್ ಪ್ರೆಸೆಂಟ್ ಇನ್ ವಿಚ್ ರೆಪ್ಟೈಲ್ಸ್. ನೋಡಿ ರೆಪ್ಟೈಲ್ಸಲ್ಲಿ ಯಾವಾಗಲೂ 3 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಒಂದೇ ಒಂದು ಎಕ್ಸೆಪ್ಷನ್ ಯಾವುದು? ಕ್ರೊಕೊಡೈಲ್. ಮೊಸಳೆಯಲ್ಲಿ ಮಾತ್ರ 4 ಚೇಂಬರ್ನ ಹಾರ್ಟ್ ಇರುತ್ತೆ, ಅಂದರೆ 2 ಆರಿಕಲ್ಸ್ 2 ವೆಂಟ್ರಿಕಲ್ಸ್ ಇರುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕ್ಯಾರೆಕ್ಟರ್ ಆಫ್ ಫ್ಲೋರಲ್ ಕ್ಯಾರೆಕ್ಟರ್ ಆಫ್ ಸೊಲನೇಶಿಯಸ್. ಸೊಲನೇಶಿಯದ್ದು ನೋಡಿ ನಿಮಗೆ ನೀಟಾಗಿ ಅದು 5 ಮಾರ್ಕ್ಸಿಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು. ಫ್ಲೋರಲ್ ಡೈಗ್ರಾಮ್ ನೆನಪಿದ್ರು ನಿಮಗೆ ಅದು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಫ್ಲೋರಲ್ ಫಾರ್ಮುಲಾ 2 ಮಾರ್ಕ್ಸಿಗೆ ಕೇಳ್ತಾರೆ. ನೋಡೋಣ. ಫ್ಲೋರಲ್
ಫಾರ್ಮುಲಾದಲ್ಲಿ ಸ್ಟೆಮೆನ್ಸ್ ಎಪಿಪೆಟಲಸ್ ಇರುತ್ತೆ, ಕ್ಯಾಲಿಕ್ಸ್ ವ್ಯಾಲ್ವೆಟ್ ಎಸ್ಟಿವೇಷನ್ ಇದೆ, ಫ್ರೂಟ್ ಬೆರಿ ಅಥವಾ ಕ್ಯಾಪ್ಸೂಲ್ ಇದೆ. ಹೌದಾ? ಸೊ ಝೈಗೋಮಾರ್ಫಿಕ್ ಅಲ್ಲ, ಅದು ಈ ರೀತಿಯಾಗಿ ಬರಿತೀವಿ ನೋಡಿ ಫಾರ್ಮುಲಾನ. ಈ ರೀತಿ ಬರೆದ್ರೆ ಅದು ಆ್ಯಕ್ಟಿನೋಮಾರ್ಫಿಕ್. ಸೊ ಝೈಗೋಮಾರ್ಫಿಕ್ ಅಲ್ಲ. ಸೊ ನಾಟ್ ಕರೆಕ್ಟ್ ಯಾವುದು? ಆಪ್ಷನ್ ಎ. ಕ್ಲೋಆಕಾ ಈಸ್ ಅ ಸ್ಮಾಲ್, ಓಕೆ, ಇದು ಫ್ರಾಗಲ್ಲಿ ಕ್ಲೋಆಕಾ ಇರುತ್ತಲ್ವಾ, ಸೊ ಅದು ಎಲ್ಲ ಇದೆ, ಮೂರೂ ಪಾಸ್ ಮಾಡೋದಕ್ಕೆ ಇರುತ್ತೆ. ಸೊ ಆಲ್ ಆಫ್ ದೀಸ್. ನೆಕ್ಸ್ಟ್, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಓಕೆ, ಸೊ ಪ್ರೋಕ್ಯಾರಿಯೋಟಿಕ್ ಸೆಲ್ ಬ್ಯಾಕ್ಟೀರಿಯಾ ಏನಿರುತ್ತೆ, ಸೊ ಅದಕ್ಕೆ ಹೊರಗಡೆ ಸೆಲ್ ವಾಲ್ ಇದೆ, ಒಳಗಡೆ ಸೆಲ್ ಮೆಮ್ಬ್ರೇನ್ ಇದೆ, ಅದ್ರ ಸುತ್ತಲೂ ಏನಿರುತ್ತೆ? ಗ್ಲೈಕೋಕ್ಯಾಲಿಕ್ಸ್ ಇರುತ್ತೆ. ಔಟ್ವರ್ಡಿಂದ ಇನ್ವರ್ಡ್ವರೆಗೂ ತೊಗೊಳ್ಳೋದಾದರೆ ಇದು ಗ್ಲೈಕೋಕ್ಯಾಲಿಕ್ಸು, ಇದು ಸೆಲ್ ವಾಲ್, ಇದು ಸೆಲ್ ಮೆಮ್ಬ್ರೇನ್. ಸೊ ಕರೆಕ್ಟ್ ಆದ ಆಪ್ಷನ್ ಯಾವುದು ನೋಡಿ? ಆಪ್ಷನ್ ಸಿ, ಗ್ಲೈಕೋಕ್ಯಾಲಿಕ್ಸ್, ಸೆಲ್ ವಾಲ್, ಸೆಲ್ ಮೆಮ್ಬ್ರೇನ್. 20 ಡಿಫ್ರೆಂಟ್ ಅಮೈನೋ ಆ್ಯಸಿಡ್ಸಲ್ಲಿ ಏನು ಡಿಫ್ರೆಂಟ್ ಆಗಿರುತ್ತೆ ಅಂದರೆ 6 ಗ್ರೂಪ್ಸೇ ಡಿಫ್ರೆಂಟ್ ಆಗಿರೋದು. ನೆಕ್ಸ್ಟ್, ಗಿವನ್ ಫಿಲಮೆಂಟ್. ಓಕೆ, ಸೊ ಇದು ಯಾವುದ್ರದ್ದು ಇದು ಸ್ಟ್ರಕ್ಚರ್? ಇದು ನಾಸ್ಟಾಕ್ನ ಸ್ಟ್ರಕ್ಚರ್. ಈ ಡೈಗ್ರಾಮನ್ನೇ ಬರೀ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ನಾನು ನಿಮಗೆ ಡೈಗ್ರಾಮ್ಸ್ ಯಾವ್ಯಾವುದು ಬರುತ್ತೆ ಎಕ್ಸಾಮಿಗೆ ಅಂತ ಹೇಳಿ ನಾನು ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇದು ನಾಸ್ಟಾಕ್ನ ಡೈಗ್ರಾಮ್. ಇದರಲ್ಲಿ ಈ ಸೆಲ್ ಏನು ಕೊಟ್ಟಿದ್ದಾರೆ, ಇದು ಹೆಟಿರೋಸಿಸ್ಟ್. ಅದ್ರ ಸುತ್ತಲೂ ಏನಿರುತ್ತೆ ನಮಗೆ? ಮ್ಯುಸಿಲೇಜಿನಸ್ ಶೀತ್. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜಮ್ಮೆ ಆರ್ ದ ಗ್ರೀನ್ ಯೂನಿಸೆಲ್ಯುಲರ್ ಸೆಕ್ಷುವಲ್ ಬಡ್ಸ್ ಡೆವಲಪ್ ಇನ್ ದ ರೆಸೆಪ್ಟಿಕಲ್ಸ್ ಕಾಲ್ಡ್ ಜಮಾಕಬ್ಸ್. ಕರೆಕ್ಟ್, ಎ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್, ಲಿವರ್ ವರ್ಡ್ಸಲ್ಲಿ ಸ್ಪೋರ್ ಜರ್ಮಿನೇಟ್ ಇಂಟು ಫಾರ್ಮ್ ಫ್ರೀ ಲಿವಿಂಗ್ ಸ್ಪೋರೋಫೈಟ್ ಅಲ್ಲ, ದೇ ಡೆವಲಪ್ ಟು ಫಾರ್ಮ್ ಫ್ರೀ ಲಿವಿಂಗ್ ಗೆಮೆಟೋಫೈಟ್. ಹಾಗಾಗಿ ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್. ಓಕೆ, ನೆಕ್ಸ್ಟ್, ಇದು ಫಿಗರು ಸ್ಟೊಮ್ಯಾಟಲ್ ಅಪ್ಯಾರಟಸ್ನ ಫಿಗರ್ ಕೊಟ್ಟಿದ್ದಾರೆ. ಇದನ್ನು CBA ಅಂತ ನೀವು ಹಾಕಬೇಕು. ಹೌದಾ? ಸೊ ನೋಡಿ, ಸಿ ಅಂದರೆ ಯಾವುದು ಇಲ್ಲಿ? ಸೊ ದೀಸ್ ಆರ್ ಸಬ್ಸಿಡರಿ ಸೆಲ್ಸ್. ಆಮೇಲೆ ಎ ಅಂತಂದರೆ ಯಾವುದು? ಎ ಈಸ್ ಗಾರ್ಡ್ ಸೆಲ್ಸ್. ಹೌದಾ? ನೀಟಾಗಿ ನೋಡ್ಬೇಕು ನೀವು. ಆ್ಯಂಡ್ ಬಿ ಯಾವುದು? ಬಿ ಈಸ್ ಸ್ಟೊಮ್ಯಾಟಲ್ ಅಪೆರ್ಚರ್. ಎಸ್, ಸ್ಟೊಮ್ಯಾಟಲ್ ಅಪೆರ್ಚರ್. ಓಕೆ, ಸೊ CBA ಕೇಳಿದ್ದಾರೆ ಅವರು. ಹೌದಾ? ಸೊ ಫಸ್ಟ್ ಸಬ್ಸಿಡರಿ ಬರಬೇಕು, ಬಿ ಅಂತಂದರೆ ಸ್ಟೊಮ್ಯಾಟಲ್ ಬರಬೇಕು, ಆಮೇಲೆ ಗಾರ್ಡ್ ಸೆಲ್ಸ್ ಬರಬೇಕು. ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಸುಮ್ಮನೆ ಆನ್ಸರ್ನ ಟಿಕ್ ಹಾಕಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಸಬ್ಸಿಡರಿ ಸೆಲ್ಸ್, ಸ್ಟೊಮ್ಯಾಟಲ್ ಅಪೆರ್ಚರ್, ಗಾರ್ಡ್ ಸೆಲ್ಸ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೊ ಇದನ್ನು ಮ್ಯಾಚ್ ಮಾಡಬೇಕು. ಸೊ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತಂದರೆ ಹೇಗಿರುತ್ತೆ? ಸೊ ಮಧ್ಯದಲ್ಲಿ ಸೆಂಟ್ರೋಮಿಯರ್ ಇರುತ್ತೆ. ಸೊ ಸೆಂಟ್ರೋಮಿಯರ್ ಈಸ್ ಮಿಡಲ್ ಫಾರ್ಮಿಂಗ್ 2 ಈಕ್ವಲ್ ಎಂಡ್ಸ್. ಹೌದಾ? ಸೊ ಎ ಈಸ್ 3. ಸೊ ಎ ಈಸ್ 3 ಎಲ್ಲಿದೆ ನೋಡಿ? ಇಲ್ಲಿ ಆಪ್ಷನ್ ಸಿ ನಲ್ಲಿದೆ. ಅದ್ರ ಜೊತೆಗೆ ಉಳಿದಿದ್ದನ್ನು ಹೇಳ್ಬಿಡ್ತೀನಿ. ಆ್ಯಕ್ರೋಸೆಂಟ್ರಿಕ್ ಅಂದರೆ ಹೇಗೆ? ನೆಕ್ಸ್ಟ್, ಸಬ್ ಮೆಟಾಸೆಂಟ್ರಿಕ್ ಹೇಗಿರುತ್ತೆ? ಸೊ 2 ಚಿಕ್ಕದು ಮತ್ತು ದೊಡ್ಡದು. ಹೌದಾ? ಸೊ ಇದು ಸಬ್ ಮೆಟಾಸೆಂಟ್ರಿಕ್. ಆ್ಯಕ್ರೋಸೆಂಟ್ರಿಕ್ ದಟ್ ಈಸ್ ಸಬ್ ಮೆಟಾಸೆಂಟ್ರಿಕ್ ಎಲ್ಲಿದೆ? ಸೊ ಸ್ಲೈಟ್ಲಿ ಅವೇ ಫ್ರಮ್ ದ ಮಿಡಲ್. ಸೊ ಮಿಡಲ್ಗಿಂತ ಸ್ವಲ್ಪ ದೂರ ಇರುತ್ತೆ. ನೆಕ್ಸ್ಟ್, ಆ್ಯಕ್ರೋಸೆಂಟ್ರಿಕ್ ಅಂದರೆ ಟಿಪ್ಪಲ್ಲಿರುತ್ತೆ. ಸೊ 2 ತುಂಬ ಚಿಕ್ಕ ಆರ್ಮ್ಸು ಮತ್ತು 2 ದೊಡ್ಡ ಆರ್ಮ್ಸನ್ನು ಮಾಡುತ್ತೆ. ದಟ್ ಈಸ್ ಸೆಂಟ್ರೋಮಿಯರ್ ಸಿಚುವೇಟೆಡ್ ಕ್ಲೋಸ್ ಟು ಎಂಡ್. ಇದು ಆ್ಯಕ್ರೋಸೆಂಟ್ರಿಕ್. ಟೀಲೋಸೆಂಟ್ರಿಕ್ ಅಂತಂದರೆ ಫುಲ್ ಎಂಡಿಗಿರುತ್ತೆ. ಸೊ 2 ಸೆಂಟ್ರೋಮಿಯರ್ ಎಟ್ ದ ಟರ್ಮಿನಲ್ ಎಂಡ್. ಓಕೆ, ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಒನ್. ನೆಕ್ಸ್ಟ್, ಇದರಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಪೇರೆಂಟ್ ಸೆಲ್ ಡಿಪ್ಲಾಯ್ಡ್ ಇದೆ. ಮಿಯೋಸಿಸ್ 1ನಲ್ಲಿ ಡಾಟರ್ ಸೆಲ್ಸ್ ಐ ಅಂತಂದರೆ ಏನು ಬರಿಬೇಕು ನಾವು? ಅದು ಡಿಪ್ಲಾಯ್ಡ ಹ್ಯಾಪ್ಲಾಯ್ಡ? ಐ ಏನಾಗಿರುತ್ತೆ? ಸೊ ಯಾವಾಗಲೂ ಫಸ್ಟ್ ಮಿಯೋಸಿಸ್ ಆದಮೇಲೆ ಅದು ಡಿವೈಡ್ ಆಗಿಬಿಡುತ್ತೆ. ಕ್ರೋಮೋಸೋಮ್ಸ್ ಅಂದರೆ NN ಆಗಿಬಿಡುತ್ತೆ. ನೆಕ್ಸ್ಟ್ 4 ಡಾಟರ್ ಸೆಲ್ಸ್ಗೆ ಏನಾಗುತ್ತೆ? ಅದು ಈಕ್ವೇಷನಲ್ ಡಿವಿಷನ್. ಮಿಯೋಸಿಸ್ 2 ಈಸ್ ಈಕ್ವೇಷನಲ್ ಡಿವಿಷನ್. ಅಂದರೆ NN ಇದ್ದಿದ್ದೆ ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ? ಮತ್ತೆ ಅಗೇನ್ ಹ್ಯಾಪ್ಲಾಯ್ಡ್ ಆಗುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್, ಹ್ಯಾಲೋಫೈಲ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಆರ್ಕಿಬ್ಯಾಕ್ಟೀರಿಯಾ. ಲಿಂಬ್ಲೆಸ್ ಆ್ಯಂಫಿಬಿಯನ್ ಯಾವುದು ಅಂತಂದರೆ ಇಥಿಯೋಫಿಸ್. ಅದು ನೋಡೋದಕ್ಕೆ ಹಾವಿನ ತರಹ ಇರುತ್ತೆ, ಆದರೆ ಅದು ಒಂದು ಆ್ಯಂಫಿಬಿಯನ್. ನೆಕ್ಸ್ಟ್, ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ಸ್ಟೆಮ್, ಇಟ್ ಈಸ್ ಕಾಲ್ಡ್ ಆಸ್ ಫಿಲ್ಲೋಟ್ಯಾಕ್ಸಿ. ಡಿಸ್ಕ್ ಶೇಪ್ಡ್ ಸ್ಯಾಕ್ ಇನ್ ಗಾಲ್ಗಿ ಅಪ್ಯಾರಟಸ್ ಆರ್ ಕಾಲ್ಡ್ ಆಸ್ ಸಿಸ್ಟರ್ನೇ. ಕ್ರಿಸ್ಟೆ ಬರುವಂಥದ್ದು ಮೈಟೋಕಾಂಡ್ರಿಯಾದಲ್ಲಿ, ಕನ್ಫ್ಯೂಸ್ ಆಗಬೇಡಿ. ಮೈಟೋಕಾಂಡ್ರಿಯಾದಲ್ಲಿ ಈ ರೀತಿ ಬರ್ತಾವಲ್ವಾ? ಸೊ ದೀಸ್ ಆರ್ ಸಿಸ್ಟರ್ನೇ. ಓಕೆ, ಕ್ರಿಸ್ಟೆ. ಇಲ್ಲಿ ಗಾಲ್ಗಿ ಅಪ್ಯಾರಟಸಲ್ಲಿ ಬರೋದು ಸಿಸ್ಟರ್ನೇ. ಡ್ಯಾಶ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ಎನಿಮಲ್ ವರ್ಲ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಎನಿಮಲ್ ವರ್ಲ್ಡಲ್ಲಿ ಕೊಲಾಜನ್ ಮೋಸ್ಟ್ ಅಬಂಡೆಂಟ್ ಆಗಿದೆ. ಓಕೆ, ಆ್ಯಂಡ್ ಹೋಲ್ ಬಯೋಸ್ಪಿಯರಲ್ಲಿ ರುಬಿಸ್ಕೋ ಎನ್ಸೈಮ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್. ನೆಕ್ಸ್ಟ್, ಪಾರ್ಟ್ ಬಿಗೆ ಬರೋಣ. 2 ಮಾರ್ಕ್ಸ್ನ ಕ್ವಶನ್ಸು ನೋಡಿ. ಮೆನ್ಷನ್ 2 ಬಾಡಿ ಫಾರ್ಮ್ಸ್ ಸೀನ್ ಇನ್ ಸಿಲೆಂಟ್ರಿಟಾ. ಒಂದು ಪಾಲಿಪ್ಪು, ಇನ್ನೊಂದು ಮೆಡುಸೆ. ನೆಕ್ಸ್ಟ್, ಸ್ಕೆಚ್ ಡೈಗ್ರಾಮ್ ಆಫ್ ಸೆಲ್ ಸೈಕಲ್. ಇದು ಡೈಗ್ರಾಮ್ 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಕೇಳ್ತಿದ್ರು, ಬಟ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಡೈಗ್ರಾಮ್ಸ್ದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಲ್ಲ, ಅದರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಫಿಯೋಫೈಶಿಯೆ ಮತ್ತು ರೋಡೋಫೈಶಿಯೆ. ಸೊ ಇದಕ್ಕೆ
ಸೊ ಆಲ್ಗೆನ 3 ಕ್ಲಾಸಸ್ಸನ್ನು ನೀವು ನೀಟಾಗಿ ಓದ್ಕೊಳ್ಬೇಕು. ಇದರಲ್ಲಿ ನೀವು ನೋಡ್ಕೋಬೇಕಾಗಿರೋ 3 ಡಿಫ್ರೆನ್ಸ್ ಏನಂದರೆ ಕಾಮನ್ ನೇಮ್, ಮೇಜರ್ ಪಿಗ್ಮೆಂಟ್ಸ್ ಯಾವುದು ಮತ್ತು ಸ್ಟೋರ್ಡ್ ಫುಡ್ ಮಟೀರಿಯಲ್ ಯಾವುದು. ಕ್ಲೋರೋಫೈಷಿಯಾ, ಫಿಯೋಫೈಷಿಯಾ, ರೋಡೋಫೈಷಿಯಾ. ನಿಮಗೆ ಇಲ್ಲಿ ಫಿಯೋ ರೋಡೋ ಕೇಳಿದ್ದಾರೆ, ಹೇಳಲಿಕ್ಕಾಗಲ್ಲ. ಕ್ಲೋರೋ ಫಿಯೋಫೈಷಿಯನ್ನು ಕೇಳ್ಬೋದು. ಅಥವಾ ನಿಮಗೆ 5 ಮಾರ್ಕ್ಸಿಗೆ 3 ನೀವು ಬರೀರಿ ಕ್ಲಾಸಿಫಿಕೇಶನ್ ಅಂತ ಕೇಳ್ಬೋದು. ಅದಕ್ಕೆ 3 ನೋಡ್ಕೊಂಡಿರಿ. ಕಾಮನ್ ನೇಮ್ ಕ್ಲೋರೋ ಅಂದರೆ ಗ್ರೀನ್ ಆಲ್ಗೆ, ಫಿಯೋ ಅಂದರೆ ಬ್ರೌನ್ ಆಲ್ಗೆ, ರೋಡೋ ಅಂದರೆ ರೆಡ್ ಆಲ್ಗೆ. ಆರ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಲೋರೋಫಿಲ್ ಅಂದರೆ ಗ್ರೀನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಉಳಿದಿದ್ದು ಫಿಯೋಫೈಷಿಯಾ, ಸೊ ಅದು ಬ್ರೌನ್ ಆಲ್ಗೆ. ನೆಕ್ಸ್ಟ್ ಮೇಜರ್ ಪಿಗ್ಮೆಂಟ್ಸು ಕ್ಲೋರೋಫೈಷಿಯಾದಲ್ಲಿ ಕ್ಲೋರೋಫಿಲ್ ಎ ಬಿ ಇರುತ್ತೆ. ಫಿಯೋಫೈಷಿಯಾದಲ್ಲಿ ಸ್ಪೆಷಲ್ ಇರೋದು ಯಾವುದು? ಫ್ಯೂಕೋಸ್ಯಾಂಕ್ತಿನ್ ಮತ್ತು ಕ್ಲೋರೋಫಿಲ್ ಎ ಆ್ಯಂಡ್ ಸಿ. ರೋಡೋಫೈಷಿಯಾದಲ್ಲಿ ಎರಿಥ್ರೋಸೈಟ್ಸ್ ಅಂದರೆ ಏನು? ರೆಡ್ ಬ್ಲಡ್ ಸೆಲ್ಸ್. ಎರಿಥ್ರೋ ಅಂತಂದರೆ ನೆನ್ಪಿಟ್ಕೊಳ್ಳಿ ರೆಡ್. ಓಕೆ, ಎರಿಥ್ರೋ ಅಂದರೆ ರೆಡ್ಗೆ ನಾವು ಹೇಳ್ತೀವಿ, ರೆಡ್ ಕಲರಿಗೆ. ಸೊ ಹಾಗಾಗಿ ರೆಡ್ ಆಲ್ಗೆನಲ್ಲಿ ಫೈಕೋ ಎರಿಥ್ರಿನ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಮತ್ತು ಸ್ಟೋರ್ಡ್ ಫುಡ್ ಮಟೀರಿಯಲ್ ಕೂಡ ನೆನ್ಪಿಟ್ಕೊಳ್ಳಿ. ಫಿಯೋಫೈಷಿಯಾದಲ್ಲಿ ಮ್ಯಾನಿಟಾಲ್ ಮತ್ತು ಲ್ಯಾಮಿನಾರಿನ್ ಇರುತ್ತೆ. ರೋಡೋಫೈಷಿಯಾದಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್. ಇವುಗಳನ್ನು 1 ಮಾರ್ಕಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಈ ಟೇಬಲನ್ನು, ಈ 3 ನಾನು ಏನು ಹೇಳಿದ್ನಲ್ವಾ, ಸೊ ಇವು 3 ಕಾಲಮ್ಸನ್ನು ನೀಟಾಗಿ ಪರ್ಫೆಕ್ಟಾಗಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಲಿಸ್ಟ್ ಎನಿ 2 ಅಡಾಪ್ಟೇಷನ್ಸ್ ಫಾರ್ ಕ್ಲಾಸ್ ಏವ್ಸ್. ಹಾರೋದಕ್ಕೆ ಬರ್ಡ್ಸ್ ಏನೇನು ಮಾಡಿಫೈ ಮಾಡ್ಕೊಂಡಿದೆ ಅಂದರೆ 2 ನ್ಯೂಮ್ಯಾಟಿಕ್ ಬೋನ್ಸ್ ಅಂದರೆ ಗಾಳಿ ತುಂಬಿಕೊಂಡಿರುವಂಥ ಮೂಳೆಗಳು, ನ್ಯೂಮ್ಯಾಟಿಕ್ ಬೋನ್ಸ್, ಏರ್ ಫಿಲ್ಡ್ ಬೋನ್ಸ್, ಮತ್ತು ಅಂದರೆ ಏರ್ ಕ್ಯಾವಿಟಿ ಹೊಂದಿರುವಂಥದ್ದು. ನೆಕ್ಸ್ಟ್ 4 ಲಿಮ್ಸ್ ಆರ್ ಮಾಡಿಫೈಡ್ ಇಂಟು ವಿಂಗ್ಸ್ ಅಂದರೆ ಮುಂದಿನ 2 ಲಿಮ್ಸ್ ಏನಿರುತ್ತೆ ಅದು ರೆಕ್ಕೆ ಆಗಿ ಅದು ಮಾಡಿಫೈ ಆಗಿರುತ್ತೆ. ಓಕೆ, ಸೊ ಇದು 2 ಅಡಾಪ್ಟೇಷನ್. ಹೇಳಲಿಕ್ಕಾಗಲ್ಲ, ಇದನ್ನು ಬರೀ 5 ಮಾರ್ಕ್ಸ್ ಕೇಳ್ಬೋದು. ಹಾಗಾಗಿ ಏವ್ಸನ್ನು ನೀಟಾಗಿ ಅದ್ರ ಕ್ಯಾರೆಕ್ಟರ್ಸನ್ನು ನೀಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕಂತಂದರೆ ಅದು ಸೆಲ್ಯುಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ATP. ನೆಕ್ಸ್ಟ್ ಯಾಕೆ ಲೈಸೋಸೋಮ್ಗಳು ಹೈಡ್ರೋಲೈಟಿಕ್ ಎನ್ಸೈಮ್ಸನ್ನು ಹೊಂದಿರುತ್ತೆ? ಟು ಡೈಜೆಸ್ಟ್ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್, ಅದಾದ ನಂತರ ನ್ಯೂಕ್ಲಿಕ್ ಆ್ಯಸಿಡ್ಸ್. ಓಕೆ, ಸೊ ನಿಮಗೆ ಬುಕ್ ತೆಗೆದು ನೋಡಿದ್ರಿ ಅಂತಂದರೆ ಅಲ್ಲಿ ಕೊಟ್ಟಿದ್ದಾರೆ ಲೈಸೋಮ್ ಕೆಳಗಡೆ, ಲೈಸೋಮ್ ಟಾಪಿಕಲ್ಲಿ. ನೆಕ್ಸ್ಟ್ ವಾಟ್ ಈಸ್ ಅಮೈನೋ ಆ್ಯಸಿಡ್ಸ್? ಸೊ ಅಮೈನೋ ಆ್ಯಸಿಡ್ಸ್ ಅಂದ್ರೇನು? ದೇ ಆರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ಅಮೈನೋ ಗ್ರೂಪ್ ಪ್ಲಸ್ ಎಸಿಡಿಕ್ ಗ್ರೂಪ್. ಓಕೆ, ಸೊ ಅದನ್ನು ನೀಟಾಗಿ ಒಂದು ಸೆಂಟೆನ್ಸಲ್ಲಿ ಬರೀರಿ ನೀವು. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ಅಮೈನೋ ಗ್ರೂಪ್ ಮತ್ತು ಎಸಿಡಿಕ್ ಗ್ರೂಪ್. ನೆಕ್ಸ್ಟ್ ಜ್ವಿಟರ್ ಅಯೋನಿಕ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ ಯಾವುದು ಅಂತಂದರೆ, ಸೊ ಇಲ್ಲಿ ಬರ್ದಿದ್ದೀನಲ್ಲ ಇದು. ಓಕೆ, ಸೊ ದಿಸ್ ಈಸ್ ಜ್ವಿಟರ್ ಅಯೋನಿಕ್ ಫಾರ್ಮ್. ಒಂದು ಕಡೆ ಪಾಸಿಟಿವ್ ಇರುತ್ತೆ, ಇನ್ನೊಂದು ಕಡೆ ನೆಗೆಟಿವ್. ಓಕೆ, ಸೊ ಇದು ಜ್ವಿಟರ್ ಅಯೋನಿಕ್ ಫಾರ್ಮ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫ್ರಾಗ್ಸ್ ಅಂಡರ್ಗೋ ಸಮ್ಮರ್ ಸ್ಲೀಪ್ ಆ್ಯಂಡ್ ವಿಂಟರ್ ಸ್ಲೀಪ್. ಅದಕ್ಕೆ ರಿಲೇಟೆಡ್ ಈ ಕ್ವಶನ್ಸಿಗೆ ಆನ್ಸರ್ ಮಾಡಿ. ಸೈಂಟಿಫಿಕ್ಕಾಗಿ ಏನು ಕರಿತೀವಿ? ಸಮ್ಮರ್ ಸ್ಲಿಪ್ಪನ್ನು ನಾವು ಏಸ್ಟಿವೇಷನ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಏಸ್ಟಿವೇಷನ್. ವಿಂಟರ್ ಸ್ಲಿಪ್ಪನ್ನು ಏನಂತ ಕರಿತೀವಿ? ಹೈಬರ್ನೇಷನ್. ನಾನು ಹೇಳಿದೆ ಅಲ್ವಾ, ಇವೆಲ್ಲ ಇಂಪಾರ್ಟೆಂಟ್ ಟರ್ಮ್ಸ್ನ ನೆನ್ಪಿಟ್ಕೊಳ್ಳಿ ಅಂತ ಎಕ್ಸಾಮಲ್ಲಿ ಕೊಡುತ್ತೆ ಅಂತ. ಓಕೆ, ಸೊ ನೀವು ನೋಡಿಲ್ಲ ಅಂತಂದರೆ ನಂದು ಇಂಪಾರ್ಟೆಂಟ್ ಕ್ವಶನ್ಸ್ನದ್ದು ವಿಡಿಯೋ ಇದೆ ಅಲ್ವಾ, ಫಸ್ಟ್ PU ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ, ಅದು ಮಿಡ್ ಟರ್ಮಿಗೆ ಅದನ್ನು ನೋಡ್ಕೊಳ್ಳಿ. ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಕವರ್ ಆಗಿದೆ. ನೆಕ್ಸ್ಟ್ ಅವು ಡೀಪ್ ಬರೋಸಲ್ಲಿ ಅವುಗಳು ಬಚ್ಚಿಟ್ಕೊಂಡಿರುತ್ತೆ. ಯಾಕೆ ಅವು ಈ ಥರ ಏಸ್ಟಿವೇಷನ್ ಹೈಬರ್ನೇಷನ್ನಿಗೆ ಹೋಗುತ್ತೆ ಅಂತಂದರೆ ಫಾರ್ ದ ಪ್ರೊಟೆಕ್ಷನ್ ಫ್ರಮ್ ಹೀಟ್ ಆ್ಯಂಡ್ ಕೋಲ್ಡ್. ಓಕೆ, ಸೊ ಯಾಕೆ ಅವುಗಳು ಪ್ರೊಟೆಕ್ಷನ್ ತೊಗೋಬೇಕು ಅಂದರೆ ದೇ ಆರ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂದರೆ ಅವುಗಳಿಗೆ ಬಾಡಿ ಟೆಂಪ್ರೇಚರು ಎನ್ವಿರಾನ್ಮೆಂಟ್ ಜೊತೆಗೆ ಚೇಂಜ್ ಆಗ್ತಾ ಇರುತ್ತೆ, ಅವುಗಳಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಅವು ಏನು ಮಾಡುತ್ತೆ? ಬಚ್ಚಿಟ್ಕೊಳ್ಳುತ್ತೆ ತುಂಬ ಬಿಸಿಲಿದ್ದಾಗ, ತುಂಬ ಚಳಿ ಇದ್ದಾಗ. ನೆಕ್ಸ್ಟ್ ಪಾರ್ಟ್ C ನೋಡೋಣ. ಇವಾಗ 3 ಮಾರ್ಕ್ನ ಕ್ವಶನ್ಸು. ಸೊ ರೈಟ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಟೆರಿಡೋಫೈಟ್ಸ್. ನಂದು ಪ್ಲ್ಯಾಂಟ್ ಕಿಂಗ್ಡಮ್ ಮೇಲೆ ನೀಟಾಗಿ ವೀಡಿಯೋಸ್ ಎಲ್ಲ ಅವೈಲೇಬಲ್ ಇದೆ, ನೋಟ್ಸ್ ಕೂಡ ಕೊಟ್ಟಿದೆ, ಅದರಲ್ಲಿ ನೋಡ್ಕೊಂಡು ಬಿಡಿ ಟೆರಿಡೋಫೈಟ್ಸ್ನ ಫೀಚರ್ಸ್ ಏನೇನಿದೆ ಅಂತ ಹೇಳಿ. ಒಂದು 3 ಫೀಚರ್ಸನ್ನು ಬರೀರಿ, 5 ಮಾರ್ಕ್ಸಿಗೂ ಕೇಳ್ಬೋದು ಇದನ್ನು. ನೆಕ್ಸ್ಟ್ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಸೊ ಅಗೇನ್ ಇದನ್ನು 5 ಮಾರ್ಕಿಗೆ ಕೇಳ್ತಿದ್ರು, ಬಟ್ 3 ಮಾರ್ಕಿಗೆ ಕೇಳಿದ್ದಾರೆ. ಮಿಡ್ ಟರ್ಮ್ ಅಲ್ವಾ, ಸೊ ಕಡಿಮೆ ಮಾರ್ಕ್ಸಿಗೆ ಕೇಳ್ತಾರೆ ಹೆಚ್ಚು ಕ್ವಶನ್ಸನ್ನು ಕವರ್ ಮಾಡೋದಕ್ಕೆ. ನೆಕ್ಸ್ಟ್ ಮೆನ್ಷನ್ ಸ್ಟೋರ್ಡ್ ನ್ಯೂಟ್ರಿಯೆಂಟ್ಸ್ ಇನ್ ದ ಫಾಲೋವಿಂಗ್ ಲ್ಯೂಕೋಪ್ಲಾಸ್ಟ್. ನಾನು ಹೇಳಿದ್ದೆ ನಿಮಗೆ ಪ್ಲಾಸ್ಟಿಡ್ಸಲ್ಲಿ ಯಾವ್ಯಾವ್ದು ಏನೇನನ್ನು ಸ್ಟೋರ್ ಮಾಡುತ್ತೆ ಅಂತ ನೋಡ್ಕೊಳ್ಳಿ, ಅದೇ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ. ಯಾವುದು? ಸೆಲ್ ಯೂನಿಟ್ ಆಫ್ ಲೈಫಲ್ಲಿ. ಹೌದಾ? ಅಮೈಲೋಪ್ಲಾಸ್ಟ್, ಇಲಯೋಪ್ಲಾಸ್ಟ್, ವೆಲಿರೋಪ್ಲಾಸ್ಟ್. ಅಮೈಲೋಪ್ಲಾಸ್ಟ್ ಏನು ಮಾಡುತ್ತೆ? ಕಾರ್ಬೋಹೈಡ್ರೇಟನ್ನು ಸ್ಟೋರ್ ಮಾಡುತ್ತೆ. ಇಲಯೋಪ್ಲಾಸ್ಟ್ ಏನು ಮಾಡುತ್ತೆ? ಫ್ಯಾಟ್ ಮತ್ತು ಆಯಿಲ್ಸನ್ನು. ಅಲಿರೋಪ್ಲಾಸ್ಟ್ಗಳು ಪ್ರೋಟೀನ್ಸನ್ನು ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಕ್ಲಾಸಿಫೈ ದ ಫ್ಲವರ್ಸ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಫ್ಲೋರಲ್ ಪಾರ್ಟ್ಸ್ ಆಫ್ ದ ಥ್ಯಾಲಮಸ್, ಹೈಪೋಗೈನಸ್, ಎಪಿಗೈನಸ್, ಪೆರಿಗೈನಸ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸ್ಟ್ರಕ್ಚರನ್ನು 3 ಮಾರ್ಕ್ಸಿಗೆ ನೋಡಿಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಹೋಮೋಪಾಲಿಮರ್ಸ್ ಯಾವುದು, ಹೆಟಿರೋಪಾಲಿಮರ್ಸ್ ಯಾವುದು? ನೋಡಿ, ಗ್ಲೈಕೋಜನ್, ಸೆಲ್ಯುಲೋಸ್ ಮತ್ತು ಇನುಲಿನ್ ಏನಿದೆ, ದೀಸ್ ಆರ್ ಹೋಮೋಪಾಲಿಮರ್ಸ್. ನೆಕ್ಸ್ಟ್ ಪ್ರೋಟೀನ್ಸ್ ಎಲ್ಲವೂ ಕೂಡ ಹೆಟಿರೋಪಾಲಿಮರ್. ಸೊ ಹಾಗಾಗಿ ರುಬಿಸ್ಕೋ ಎಂಜೈಮು, ಆಮೇಲೆ ಕೊಲಾಜಿನ್ ಇದು ಕೂಡ ಪ್ರೋಟೀನ್. ಸೊ ಇವೆರಡು ಹೆಟಿರೋ. ಮತ್ತು RNAನಲ್ಲಿ ಏನಿರುತ್ತೆ? ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತೆ, ಪೆಂಟೋಸ್ ಶುಗರ್ ಇರುತ್ತೆ. ಓಕೆ, ಸೊ ಹೀಗಾಗಿ ಬೇರೆ ಬೇರೆ
ಯೂನಿಟ್ಸ್ ಇರೋದ್ರಿಂದ ಅದನ್ನು ಹೆಟಿರೋಪಾಲಿಮರ್ ಅಂತ ಕರಿತೀವಿ. ನೆಕ್ಸ್ಟ್ ಬಯೋಲಾಜಿಕಲ್ ನಾಮೆನ್ಕ್ಲೇಚರ್, ಯೂನಿವರ್ಸಲ್ ರೂಲ್ಸ್ ಇದಾವಲ್ವಾ. ಸೊ ಫಸ್ಟ್ ಚಾಪ್ಟ್ರಲ್ಲಿ ಬರ್ತಾವಲ್ವ ರೂಲ್ಸು, ಅಂದರೆ ಸ್ಪೀಷೀಸು ಜೀನಸ್ಸು ಅಂತ ನಾವು 2 ನೇಮಲ್ಲಿ ಬರಿತೀವಿ. ಸ್ಪೀಷೀಸನ್ನು ನಾವು ಸ್ಮಾಲ್ ಲೆಟ್ರಲ್ಲಿ ಹೋಮೋ ಸೇಪಿಯನ್ಸ್ ಸ್ಪೀಷೀಸನ್ನು ಸ್ಮಾಲ್ ಲೆಟ್ರಲ್ಲಿ ಬರಿತೀವಿ, ಜೀನಸನ್ನು ಕ್ಯಾಪಿಟಲಲ್ಲಿ ಬರಿತೀವಿ, ಇಟಾಲಿಕ್ಸಲ್ಲಿ ಪ್ರಿಂಟ್ ಮಾಡ್ತೀವಿ, ಲೈಕ್ ದಿಸ್. ಸೊ ಇದಾವಲ್ವ ರೂಲ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಡಿ 5 ಮಾರ್ಕ್ಸ್ನ ಕ್ವಶನ್ಸ್ ನೋಡೋಣ. ಕ್ಲಾಸಿಫಿಕೇಷನ್ ಆಫ್ ಪ್ರೋಟೋಝೋವನ್ಸ್ ನಾನು ಹೇಳಿದ್ದೆ ನಿಮಗೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೇಳಿದ್ದಾರೆ ನೋಡಿ. ಪ್ರೋಟೋಝೋವನ್ಸ್ದು ಬೇಸ್ಡ್ ಆನ್ ದ ಲೋಕೋಮೋಟರಿ ಸ್ಟ್ರಕ್ಚರ್ 4 ಇದಾವೆ. ಅಮೀಬಾಯ್ಡ್ಗೆ ಎಂಟಮೀಬಾ, ಫ್ಲಾಜೆಲೇಟೆಡ್ಗೆ ಟ್ರೈಪ್ಯಾನೋಸೋಮಾ, ಸೀಲಿಯೇಟೆಡ್ಗೆ ಪ್ಯಾರಾಮೇಷಿಯಮ್, ಸ್ಪೋರೋಝೋವನಿಗೆ ಪ್ಲಾಸ್ಮೋಡಿಯಮ್. ಓಕೆ, ನೆಕ್ಸ್ಟ್ ಅಂದರೆ ಲೋಕೋಮೋಟರಿ ಸ್ಟ್ರಕ್ಚರ್ ಯಾವುದು? ಅಮೀಬಾಯ್ಡ್ದಲ್ಲಿ ಸೂಡೋಪೋಡಿಯಾ, ಫ್ಲಾಜೆಲೇಟಾದಲ್ಲಿ ಫ್ಲಾಜೆಲ್ಲ ಮುಖಾಂತರ ಮೂವ್ ಮಾಡುತ್ತೆ, ಸೀಲಿಯೇಟೆಡಲ್ಲಿ ಸೀಲಿಯಾ ಮುಖಾಂತರ ಮೂವ್ ಮಾಡುತ್ತೆ, ಸ್ಪೋರೋಝೋವನ್ಸಲ್ಲಿ ಯಾವುದೇ ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಇರೋದಿಲ್ಲ. ನೆಕ್ಸ್ಟ್ ಯಾವ ಕಿಂಗ್ಡಮ್ಮಿಗೆ ಬಿಲಾಂಗ್ ಆಗುತ್ತೆ ಈ ಪ್ರೋಟೋಝೋವನ್ಸ್ ಅಂತಂದರೆ ಟು ಪ್ರೊಟಿಸ್ಟಾ. ಸೊ ಕಿಂಗ್ಡಮ್ ಯಾವುದಿದ್ರದ್ದು? ಕಿಂಗ್ಡಮ್ ಪ್ರೊಟಿಸ್ಟಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕಾಂಟ್ರಿಕ್ಟಿಸ್ ಆ್ಯಂಡ್ ಆಸ್ಟಿಕ್ಟಿಸ್. ನಾನು ಹೇಳಿದ್ದೆ ನಿಮಗೆ ಎನಿಮಲ್ ಕಿಂಗ್ಡಮಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಂತ. ಓಕೆ, ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಡೈಕಾಟ್ ರೂಟ್ ಮತ್ತು ಮೋನೋಕಾಟ್ ರೂಟ್. ಓಕೆ, ಸೊ ಎನಾಟಮಿ ಡೈಕಾಟ್ ರೂಟು ಮೋನೋಕಾಟ್ ರೂಟ್ದು ನಾನು ನಿಮಗೆ ಸಪ್ರೇಟಾಗಿ ಬರೀ ಡಿಫ್ರೆನ್ಸಸ್ದೇ ಒಂದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾವ್ದು ಚಾಪ್ಟ್ರಿಂದ ಏನೇನು ಡಿಫ್ರೆನ್ಸಸ್ ಕೇಳ್ತಾರೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಡಾರ್ಸಿವೆಂಟ್ರಲ್ ಲೀಫ್ ಮತ್ತು ಐಸೋಬೈಲ್ಯಾಟ್ರಲ್ ಲೀಫ್ ಅಂದರೆ ಏನಂದರೆ ಡೈಕಾಟ್ ಲೀಫು ಮೋನೋಕಾಟ್ ಲೀಫನ್ನು ಅವ್ರು ಈ ರೀತಿಯಾಗಿ ಕೇಳಿದ್ದಾರೆ. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪ್ಲಾಂಟ್ ಸೆಲ್. ಓಕೆ, ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸಲ್ಲಿ ಪ್ಲಾಂಟ್ ಸೆಲ್ ಕೇಳ್ತಾರೆ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವುದನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ, ಅದ್ರ ಕ್ಯಾರೆಕ್ಟರ್ಸನ್ನು ಬರೀರಿ ಅಂತ ಕೇಳ್ತಾರೆ ನೋಡಿ. ಅಂದರೆ ಅವ್ರು ಕೇಳ್ತಿರೋದು ಆಂಫಿಬಿಯನ್ಸ್ ಅಂತ ಯಾವುದನ್ನು ಕರಿತೀವಿ? ಬ್ರಯೋಫೈಟ್ಸ್. ಓಕೆ, ಸೊ ಬ್ರಯೋಫೈಟ್ಸ್ನ ಕ್ಯಾರೆಕ್ಟರ್ಸನ್ನು ಬರೀರಿ. ಓಕೆ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್ 5 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ಓಕೆ, ಸೊ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ದೇರ್ ಆರ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಎನ್ಸೈಮ್ಸ್, ಕ್ಲಾಸಿಫೈ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ರಿಯಾಕ್ಷನ್. ನಾನು ಹೇಳಿದ್ದೆ ಟೈಪ್ಸ್ ಆಫ್ ಎನ್ಸೈಮ್ಸ್, ಕ್ಲಾಸಿಫಿಕೇಶನ್ ಆಫ್ ಎನ್ಸೈಮ್ಸನ್ನ ನೋಡ್ಕೊಳ್ಳಿ ಅಂತ. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹಾಟ್ಸ್ನ ಕ್ವೆಶನ್ನಿಗೆ ಬರೋದಾದರೆ ಹಾಟ್ಸ್ನ ಕ್ವೆಶನ್ ಯಾವ ತರಹ ಕೇಳಿದ್ದಾರೆ ನೋಡೋಣ. ಸ್ವಲ್ಪ ನೀವು ಇದಕ್ಕೆ ಜಾಸ್ತಿ ನೀವು ತಲೆ ಓಡಿಸ್ಬೇಕಾಗಿರುತ್ತೆ ಈ ಥರ ಕ್ವಶನ್ಸಿಗೆ. ಏನು ಕೇಳಿದ್ದಾರೆ ಅವರು? ಪ್ಲಸ್ ಅಂತಂದರೆ ಪ್ರೆಸೆಂಟ್ ಅಂತ, ಮೈನಸ್ ಅಂದರೆ ಆಬ್ಸೆಂಟ್ ಅಂತ. ಹೌದಾ? ಸೊ ಇದ್ರ ಬೇಸಿಸ್ ಮೇಲೆ ಅವರು ಇಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಸೀಲೋಮ್ ಪ್ಲಸ್ ಅಂದರೆ ಇರುವಂಥದ್ದು ಅಂದರೆ ಸೀಲೋಮೇಟ್ಸ್. ಓಕೆ, ಸೊ ಫಸ್ಟ್ ಸೀಲೋಮೇಟ್ಸನ್ನು ನೋಡ್ಕೊಂಡ್ಬಿಡೋಣ, ಯಾಕಂದರೆ ಕೆಲವೇ ಇದಾವೆ. ಮೈನಸ್ ಅಂದರೆ ಸೀಲೋಮ್ ಇಲ್ದಿರೋವು. ಸೀಲೋಮೇಟ್ಸಲ್ಲಿ ಇವಾಗ ಸಿಮೆಟ್ರಿ ಯಾವುದಕ್ಕಿದೆ, ಯಾವುದಕ್ಕಿಲ್ಲ? ಸಿಮೆಟ್ರಿ ಯಾವುದಕ್ಕಿಲ್ಲಪ್ಪ ಸಿಲೋಮೇಟ್ಸಲ್ಲಿ? ಪೋರಿಫೆರಾ. ಹೌದಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಗ್ರೂಪ್ ಇ ಯಾವುದು? ಪೋರಿಫೆರಾ. ಏನು ಕೇಳಿದ್ದಾರೆ ಅವರು ಈ ಮೇಲೆ ಕ್ವಶನ್ನು? ಬಾಡಿ ಆರ್ಗನೈಸೇಷನ್ ಯಾವುದು? ಸಪೋರ್ಟಿವ್ ಸ್ಕೆಲಿಟನ್ ಯಾವುದು? ಬಾಡಿ ಆರ್ಗನೈಸೇಷನ್ ಹೇಗಿದೆ? ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಇದೆ. ಸಪೋರ್ಟಿವ್ ಸ್ಕೆಲಿಟನ್ ಯಾವುದಿದೆ? ದೇ ಹ್ಯಾವ್ ಸ್ಪಿಕ್ಯೂಲ್ಸ್ ಸ್ಕೆಲಿಟನನ್ನು ಹೊಂದಿರುತ್ತೆ. ಓಕೆ, ಸೊ ಒಂದು ಕ್ವಶನ್ ಆಯಿತು. ನೆಕ್ಸ್ಟ್ ಇವಾಗ ಗ್ರೂಪ್ ಡಿ ಏನು? ಸಿಮೆಟ್ರಿ ಇದೆ ಅಂತ ಹೇಳ್ತಿದ್ದಾರೆ. ಸಿಲೋಮೇಟ್ಸಲ್ಲಿ ಸಿಮೆಟ್ರಿ ಇರುವಂಥದ್ದು ಯಾವುದು? ದಟ್ ಈಸ್ ಸೀಲೆಂಟ್ರೇಟಾ. ಹೌದಾ? ಸೊ ರೇಡಿಯಲ್ ಸಿಮೆಟ್ರಿಯನ್ನು ಹೊಂದಿರುವಂತಹ ಸೀಲೆಂಟ್ರೇಟ್ ಆಗಿರ್ಬೋದು ಅಥವಾ ಟೀನೋಫೋರಾ ಆಗಿರ್ಬೋದು. ಓಕೆ, ಅವ್ರೇನು ಕೇಳಿದ್ದಾರೆ? ಗ್ರೂಪ್ ಡಿಗೆ ಒಂದು ಎಕ್ಸಾಂಪಲ್ ಕೊಡಿ. ಸೀಲೆಂಟ್ರೇಟಾಗಿ ಒಂದು ಎಕ್ಸಾಂಪಲ್ ನೀವು ಅದಾಮ್ಶಿಯಾ ಕೊಡ್ಬೋದು ಅಥವಾ ಫೈಜಾಲಿಯಾ ಕೊಡ್ಬೋದು. ಓಕೆ, ನಾವಿಲ್ಲ ಮೇಡಮ್ ನಾವು ಟೀನೋಫೋರಾ ಅನ್ಕೊತೀವಿ, ಟೀನೋಫೋರಾಗೆ ಎಕ್ಸಾಂಪಲ್ ಕೊಡ್ಬೋದು, ಪ್ಲೂರೋಬ್ರ್ಯಾಂಕಿಯಾ, ಟೀನೋಫೋರಾ ಕೊಟ್ಕೊಳ್ಳಿ. ನೆಕ್ಸ್ಟ್ ಈ ಕ್ವಶನ್ ಆಯಿತು. ನೆಕ್ಸ್ಟ್ ಏನು ನೋಡೋಣ? ಗ್ರೂಪ್ ಸಿ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಸಿ ಮತ್ತು ಎ ನೋಡೋಣ. ಸೊ ಸೀಲೋಮೇಟ್ಸಲ್ಲಿ ಸೆಗ್ಮೆಂಟೇಷನ್ ಹೊಂದಿರುವಂಥದ್ದು. ಸೊ ಸೆಗ್ಮೆಂಟೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮಗೆ ಎನಲಿಡಾಯಿಂದ ಸೆಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಎನಲಿಡಾ, ಆರ್ಥ್ರೋಪೋಡಾ, ಎಕಿನೋಡರ್ಮ್ಸು, ಮೊಲುಸ್ಕಾ ಇಷ್ಟಿದಾವೆ. ಹೌದಾ? ಎನಲಿಡಾ, ಆಮೇಲೆ ಆರ್ಥ್ರೋಪೋಡಾ, ಎಕಿನೋಡರ್ಮ್ಸು ಮತ್ತು ಮೊಲುಸ್ಕಾ 4 ಇದೆ. ಹೌದಾ? ಸೊ ಇದರಲ್ಲಿ ಎಕ್ಸೋಸ್ಕೆಲಿಟನ್ ಹೊಂದಿರುವಂಥದ್ದು ಯಾವುದು? ಆರ್ಥ್ರೋಪೋಡಾ. ಓಕೆ, ಸೊ ಗ್ರೂಪ್ ಎ ಯಾವುದು? ಆರ್ಥ್ರೋಪೋಡಾ. ಓಕೆ, ಸೊ ಕೈಟಿನ್ನ ಎಕ್ಸೋಸ್ಕೆಲಿಟನನ್ನು ಹೊಂದಿರುತ್ತೆ. ಸೊ ಆನ್ಸರ್ ಈಸ್ ಆರ್ಥ್ರೋಪೋಡಾ. ನೆಕ್ಸ್ಟ್ ಗ್ರೂಪ್ ಸಿ ಹ್ಯಾವ್ ರ್ಯಾಡುಲಾ ಆ್ಯಂಡ್ ರ್ಯಾಸ್ಪಿಂಗ್ ಆರ್ಗನ್. ಇದನ್ನು ನೀವು ನೋಡ್ದೇನೆ ಬರೆದು ಬಿಡ್ಬೋದು, ಇದು ಏನು ಸಾಲ್ವ್ ಮಾಡ್ದೇನೆ ಇದನ್ನು ಬರಿಬೋದು. ಯಾಕಂದರೆ ರ್ಯಾಡುಲಾ ಅನ್ನೋಂಥ ಆರ್ಗನ್ ಇರುವಂಥದ್ದು ಯಾವುದರಲ್ಲಿ? ಮೊಲುಸ್ಕಾದಲ್ಲಿ ಮಾತ್ರ. ಓಕೆ, ಸೊ ಮೊಲುಸ್ಕಾದಲ್ಲಿದೆ, ರೈಟ್. ಸೊ ಅದರಲ್ಲಿ ಯಾವುದೇ ಸೆಗ್ಮೆಂಟೇಷನ್ ಇರೋದಿಲ್ಲ. ಸೊ ಗ್ರೂಪ್ ಸಿ ಈಸ್ ಮೊಲುಸ್ಕಾ. ಓಕೆ, ಸೊ ಆನ್ಸರ್ ಗೊತ್ತಾಯ್ತಲ್ವಾ ನಿಮಗೆ? ನೆಕ್ಸ್ಟ್ ಅರೇಂಜ್ಮೆಂಟ್ ಆಫ್ ದ ಓವ್ಯೂಲ್ಸ್ ವಿತಿನ್ ಓವರಿ. ಹೌದಾ? ಸೊ ಇದು ಪ್ಲಾಸೆಂಟೇಷನ್ನ ಮೇಲೆ ಕ್ವಶನ್ ಕೇಳಿದ್ದಾರೆ. ಹೌದಾ? ಸೊ ಪ್ಲಾಸೆಂಟೇಷನನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು, ರೈಟ್. ಸೊ ಅದರಲ್ಲಿ ಯಾವ ಥರ ಕ್ವಶನ್ ಬಂದಿದೆ? ಹಾರ್ಟ್ಸ್ನ ಕ್ವಶನ್ ನೋಡೋಣ. ರಿಡ್ಜಲ್ಲಿ ನಮಗೆ ಫಾರ್ಮ್ ಆಗಿರುತ್ತೆ ಓವ್ಯೂಲ್ಸ್. ಸೊ ಯಾವುದಿದು ಪ್ಲಾಸೆಂಟೇಷನ್? ಎಸ್, ದಿಸ್ ಈಸ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಸೊ ಮೊದಲನೇದು ಮಾರ್ಜಿನಲ್. ನೆಕ್ಸ್ಟ್ ಪ್ಲಾಸೆಂಟೇಷನ್ ಡಯಾಂಥಸ್ ಫ್ಲವರಲ್ಲಿ ಕಂಡುಬರುವಂತಹ ಪ್ಲಾಸೆಂಟೇಷನ್ ಯಾವುದು ಅಂತ ಅವರು ನಮಗೆ ಕೇಳ್ತಾ ಇದ್ದಾರೆ. ನೋಡಿ ಈ ತರಹನೂ ಕ್ವಶನ್ಸನ್ನು ಕೇಳ್ತಾರೆ. ಸೊ ಡಯಾಂಥಸ್ ಫ್ಲವರಲ್ಲಿ ನಮಗೆ ಕಂಡುಬರುವಂಥದ್ದು ಯಾವುದು ಅಂತಂದರೆ ಫ್ರೀ ಸೆಂಟ್ರಲ್. ಓಕೆ, ಸೊ ಫ್ರೀ ಸೆಂಟ್ರಲ್ ಕಂಡುಬರುತ್ತೆ. ಅಂದರೆ ನೀವು ಪ್ಲಾಸೆಂಟೇಷನ್ಗೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ.
ಓಕೆ. ನೆಕ್ಸ್ಟ್ ಮಾರ್ಜಿನ್ಸ್ ಆಫ್ ದ ಕಾರ್ಪೆಲ್ಸ್ ಫ್ಯೂಸ್ ಆಗುತ್ತೆ ಟು ಫಾರ್ಮ್ ಸೆಂಟ್ರಲ್ ಆ್ಯಕ್ಸಿಸ್. ಸೊ ಸೆಂಟ್ರಲ್ ಆ್ಯಕ್ಸಿಸಲ್ಲಿ ಫ್ಯೂಸ್ ಆಗುತ್ತೆ. ಮಲ್ಟಿಲೋಕ್ಯುಲರ್ ಅಂತಂದರೆ ಯಾವುದು? ದಟ್ ಈಸ್ ಆಕ್ಸೈಲ್. ನೆಕ್ಸ್ಟ್ ಪರೈಟಲ್ಗೂ ಬೇಸಲ್ಗೂ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಪರೈಟಲಲ್ಲಿ ನಮಗೆ ಪೆರಿಫೆರಿನಲ್ಲಿ ಪ್ಲಾಸೆಂಟೇಷನ್ ಇರುತ್ತೆ, ಬೇಸಲಲ್ಲಿ ನಮಗೆ ಬೇಸಿಂದ ಪ್ಲಾಸೆಂಟೇಷನ್ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಬೇಸಲಲ್ಲಿ ಯಾವಾಗಲೂ ಯೂನಿಲೋಕ್ಯುಲರ್ ಅಂತಂದರೆ ಒಂದೇ ಲೋಕ್ಯೂಲ್ ಇರುತ್ತೆ. ಓಕೆ, ಸೊ ಈ ರೀತಿಯಾಗಿ ಡಿಫ್ರೆನ್ಸನ್ನು ಬರಿಬೇಕು. ನೆಕ್ಸ್ಟ್ ಇದನ್ನು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್ ಇದು. ಸೊ ಇದು ಯಾವುದ್ರದ್ದು ಸ್ಟ್ರಕ್ಚರ್ ಕೊಟ್ಟಿರೋದವರು? ರೈಬೋಸೋಮ್. ಹೌದಾ? ಸೊ ಇದು ರೈಬೋಸೋಮ್. ಎ ಏನು ಬಿ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್, ನೇಮ್ ದೀಸ್ ಗ್ರ್ಯಾನ್ಯುಲರ್ ಸ್ಟ್ರಕ್ಚರ್. ಎ ಈಸ್ ಲಾರ್ಜ್ ಯೂನಿಟ್, ಬಿ ಈಸ್ ಸ್ಮಾಲ್ ಯೂನಿಟ್. ಒಂದನೇ ಕ್ವಶನ್ ಆಯಿತು. ಇನ್ನು ಯೂಕ್ಯಾರಿಯೋಟ್ಸ್ 80S ರೈಬೋಸೋಮ್ ಇರುತ್ತೆ. ಎ ಬಿ ಎಷ್ಟೆಷ್ಟು ಇರುತ್ತೆ? ಯೂಕ್ಯಾರಿಯೋಟ್ಸಲ್ಲಿ 60S ಎ ಇರುತ್ತೆ, ಬಿ 40S ಇರುತ್ತೆ. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ ಪ್ರೋಕ್ಯಾರಿಯೋಟ್ಸಲ್ಲಿ 70S ಇದೆ. ಎ ಬಿ ಸಬ್ ಯೂನಿಟ್ಸ್ ಹೇಗಿದೆ ಅಂತ ಕೇಳಿದೆ. ಸೊ ಎ ಇಟ್ ಈಸ್ 50S, ಬಿ ಈಸ್ 30S. ಓಕೆ, ಸೊ ಇದು ಪ್ರೋಕ್ಯಾರಿಯೋಟ್ಸಲ್ಲಿ. ನೆಕ್ಸ್ಟ್ ಎಸ್ ಏನಕ್ಕೆ ಸ್ಟ್ಯಾಂಡ್ ಆಗುತ್ತೆ? ಎಸ್ ಈಸ್ ಸ್ವೆಡ್ಬರ್ಗ್ ಯೂನಿಟ್. ಓಕೆ, ಸೊ ಇಟ್ ಈಸ್ ಸ್ವೆಡ್ಬರ್ಗ್ಸ್ ಯೂನಿಟ್. ಇದನ್ನು ಸೆಡಿಮೆಂಟೇಷನ್ ಕೊಯಿಫಿಷಿಯಂಟ್ ಅಂತ ಕೂಡ ಕರಿತೀವಿ. ಓಕೆ, ಸೊ ನಿಮ್ಗೆ ಅದರಲ್ಲಿದೆ ರೈಬೋಸೋಮ್ಸ್ ಟಾಪಿಕ್ನ ತೆಗೆದ್ರಿ ಅಂತಂದರೆ ಚಾಪ್ಟ್ರಲ್ಲಿ ಎಲ್ಲ ಕೊಟ್ಟಿದ್ದಾರೆ ಕೊಯಿಫಿಷಿಯಂಟ್. ನೆಕ್ಸ್ಟ್ ಇದಾಯ್ತು. ಹೂ ಅಬ್ಸರ್ವ್ ದಿ ಸ್ಟ್ರಕ್ಚರ್ಸ್ ಇನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್? ಜಾರ್ಜ್ ಪೆಲೆಡ್. ಓಕೆ, ಸೊ ಅವರು ಅಬ್ಸರ್ವ್ ಮಾಡ್ತಾರೆ. ಓಕೆ, ಸೊ ಇದು ಉಳಿದಿದ್ದು ವಿಜುವಲಿ ಇಂಪೇರ್ಡ್ ನಿಮಗಲ್ಲ. ಸೊ ಟೋಟಲ್ ಆಗಿ 105ನ ಮಾರ್ಕ್ಸ್ ಈ ಕ್ವಶನ್ ಪೇಪರ್. ಇನ್ನೊಂದಿದೆ ಇದೇ ಥರ ಮಾಡೆಲ್ ಕ್ವಶನ್ ಪೇಪರು, ಅದನ್ನು ಕೂಡ ಸಾಲ್ವ್ ಮಾಡಬೇಕು. ನಿಮ್ಮ ಕ್ವಶನ್ಸ್ನ ತಿಳ್ಕೊಳ್ತೀವಿ ಅಂತಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೇ ಶಿವಮೊಗ್ಗ ಬಯೋಫೋರಮ್ ಅವರು ಬಿಟ್ಟಿರುವಂಥದ್ದು, ಅದನ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ನೋಡಿ, ಫಸ್ಟ್ ಚಾಪ್ಟರ್ಗೆ 2 ಮಾರ್ಕ್ಸ್ ಇದೆ, ಅದರ ಡಬಲ್ 4 ಮಾರ್ಕ್ಸ್. ಸೆಕೆಂಡ್ ಚಾಪ್ಟರ್ಗೆ 4 ಮಾರ್ಕ್ಸ್ ಇದೆ, ಅದರ ಡಬಲ್ 8 ಮಾರ್ಕ್ಸ್ ಅಷ್ಟು ವೇಟೇಜ್ ನಿಮಗೆ ಟೋಟಲ್ ಈ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಇವ್ರು ತೆಗೆದಿರೋ ಕ್ವಶನ್ ಪೇಪರ್ನ ವೇಟೇಜ್ ಈ ರೀತಿಯಾಗಿದೆ. ಓಕೆ, ಸೊ ಆಲ್ಮೋಸ್ಟ್ ಡಬಲ್ ಇದೆ. ಸೊ ಇದನ್ನು ನೋಡಿದ್ರೆ ನಿಮಗೊಂದು ಅಂದಾಜಾಗಿ ನಾವು ಯಾವುದು ಚಾಪ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂದರೆ ಚಾಪ್ಟರ್ ನಂಬರ್ 8 ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಇದೆಯಲ್ಲ, ಅದು ಒಂದು ನೋಡಿ 26 ಮಾರ್ಕ್ಸ್ ಬಂದಿದೆ ಈ ಚಾಪ್ಟರಿಂದ. ಆಮೇಲೆ ಇನ್ನೊಂದು 4th ಚಾಪ್ಟರ್ ಯಾವುದು? ಎನಿಮಲ್ ಕಿಂಗ್ಡಮ್ ಚಾಪ್ಟರ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್, ಇದರಿಂದ 17 ಮಾರ್ಕ್ಸ್ ಬಂದಿದೆ. ಅದು ಬಿಟ್ಟರೆ ನಿಮಗೆ ಇನ್ನು ಹೈಯೆಸ್ಟ್ ಇರೋದು ಬಯೋಮಾಲಿಕ್ಯೂಲ್ಸ್ ಮತ್ತು ಯಾವುದು ಪ್ಲ್ಯಾಂಟ್ ಕಿಂಗ್ಡಮ್. ಅದಾದಮೇಲೆ 5th ಚಾಪ್ಟರ್ ಯಾವುದು? ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಸೊ ಈ 5 ಚಾಪ್ಟರ್ಸ್ ಪ್ಲ್ಯಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸೆಲ್ ಯೂನಿಟ್ ಆಫ್ ಲೈಫ್ ಮತ್ತು ಬಯೋಮಾಲಿಕ್ಯೂಲ್ಸ್, ಈ 5 ಚಾಪ್ಟರ್ಸಿಂದ ನೋಡಿ ನಿಮಗೆ ಹೆಚ್ಚು ಮಾರ್ಕ್ಸ್ನ ಕ್ವಶನ್ಸ್ ಈ 5 ಚಾಪ್ಟರ್ಸಿಂದ ಬರುತ್ತೆ. ಸೊ ಹಾಗಾಗಿ ಇವುಗಳನ್ನು ನೀವು ಮೊದಲು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನು ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ನಿಮಗೆ. ಆ್ಯಂಡ್ ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಚಿಲ್ಡ್ರನ್. ಚೆನ್ನಾಗಿ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಆ್ಯಂಡ್ ಟೈಮ್ ಟೇಬಲ್ ನಾನು ಕೊಟ್ಟಿದ್ದೀನಲ್ವ 12 ಅವರ್ಸ್ದು ನೀಟಾಗಿ ಫಾಲೋ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ವೆರಿ ಬೆಸ್ಟ್.